ಹಾಯ್ ಗಾಯ್ಸ್. ನನ್ನ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ. ನಾನೀಗ ಟೇಕಲ್ ರೈಲ್ವೆ ಸ್ಟೇಷನ್ ಇದ್ದೀನಿ. ನೋಡ್ತಾ ಇರ್ಬೋದು. ಈಗ ನಾನು ಟೇಕಲ್ ಟು ತಿರುಪತಿ ಸೋಲೋ ರೈಡು. ಒಂದು ಸೋಲೋ ರೈಡ್ ಹೋಗಿ ತಿಮ್ಮಪ್ಪನ ದರ್ಶನ ಮಾಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಟ್ರೈನಲ್ಲಿ ಹೋಗ್ತೀನಿ. ಟೇಕಲ್ ಟು ತಿರುಪತಿ. ಕಾಕಿನಾಡ ಎಕ್ಸ್ಪ್ರೆಸ್ ಬರುತ್ತೆ ಈಗ. ಇದರಲ್ಲಿ ಸ್ಲೀಪರ್ ಕೋಚ್ ಬುಕ್ ಮಾಡ್ಕೊಂಡಿದ್ದೀನಿ. 195 ಆಗುತ್ತೆ. ನೋಡ್ತಾ ಇರ್ಬೋದು. ಈಗ ಟೇಕಲ್ ರೈಲ್ವೆ ಸ್ಟೇಷನ್ ಇದ್ದೀನಿ ಈಗ. 12:45ಗೆ ಟ್ರೈನ್ ಬರುತ್ತೆ. ನಮ್ಮ ಟ್ರೈನು ಕಂಪ್ಲೀಟಾಗಿ ಟೇಕಲ್ ರೀಚ್ ಆಗ್ತಾ ಇದೆ. ನಮ್ಮದು ಕೋಚು S9 ಸೀಟ್ ನಂಬರ್ 10. ತಿರುಪತಿ ಹೋಗೋರ್ಗೆ ಮಾತ್ರ ಬೆಸ್ಟ್ ಅಂದರೆ ಬೆಸ್ಟ್ ಟ್ರೈನ್ ಇದು ನಮ್ಮ ಕಡೆಯವ್ರಿಗೆ. ನಮ್ಮ ಕೋಚ್ ಮುಂದೆ ಹೊರಟೋಯ್ತು. ಓಡಿ ಬಂದೆ ಈಗ. ಗೈಸ್, ಕಂಪ್ಲೀಟೆಡ್ ಆಗಿ ನಮ್ಮದು ಟ್ರೈನು ಬಂಗಾರಪೇಟೆ ಜಂಕ್ಷನ್ಗೆ ಬಂದು ರೀಚ್ ಆಗೈತೆ. ಕಂಪ್ಲೀಟೆಡ್ ಆಗಿ ಬಂಗಾರಪೇಟೆ ಮೂವ್ ಆಯಿತು. 1:30 ಈಗ ಟೈಮು. ಗೈಸ್, ಕಂಪ್ಲೀಟಾಗಿ ಕುಪ್ಪಂ ರೈಲ್ವೆ ಸ್ಟೇಷನ್ ಬಂದಿದ್ದೀವಿ. ಇದು ಕುಪ್ಪಂ ಬರೋದು ಆಂಧ್ರ ಪ್ರದೇಶಲ್ಲಿ. ಗೈಸ್, ಕಂಪ್ಲೀಟಾಗಿ ಜೋಲಪೇಟೆ ಜಂಕ್ಷನ್ ಮೂವ್ ಆಗಿದೆ ಟ್ರೈನ್ ಈಗ. ಟೈಮ್ ನೋಡಿದರೆ 2:40. 2:40ಗೆ ಜೋಲಪೇಟೆ ಮೂವ್ ಆಗಿದೆ. ಗೈಸ್, ಫೈನಲಿ ತಿರುಪತಿ ಅರೈವಿಂಗ್ ಆಗಿದೆ ಟ್ರೈನು. ನೋಡ್ತಾ ಇರ್ಬೋದು, ಇದೇ ತಿರುಪತಿ ರೈಲ್ವೆ ಸ್ಟೇಷನ್. ಇವಾಗ ಇಲ್ಲಿ ರೈಲ್ವೆ ಸ್ಟೇಷನ್ ಬಂದು ಇಟ್ಕೊಂಡಿದ್ದೀನಿ ಈಗ. ನೆಕ್ಸ್ಟು ಟೋಕನ್ ಏನಾದರೂ ಈ ಟೈಮಲ್ಲಿ ನಂಗೆ ಸಿಕ್ಕಿದ್ರೆ ಈ ಕೆಳಗಡೆಯಿಂದ ಮೇಲ್ಗಡೆ ನಡ್ಕೊಂಡು ಹೋಗ್ತೀನಿ ಗೈಸ್. ಟೋಕನ್ ಸಿಕ್ಕಿಲ್ಲ ಅಂದರೆ ನಾನು ಬಸ್ಸಲ್ಲೇ ಹೋಗಿ ಬರ್ತೀನಿ. ಬಟ್ ಇನ್ನೊಂದು ಸರಿ ಮೆಟ್ಲು ಹತ್ತೋದು ಅಲ್ಪಿರಿ ಮೆಟ್ಲು. ನೆಕ್ಸ್ಟು ಬಂದಾಗ ಕವರ್ ಮಾಡ್ತೀನಿ. ನೋಡೋಣ, ಈಗ ಏನಾದರೂ ಟೋಕನ್ ಏನಾದರೂ ಸಿಕ್ಕಿದ್ರೆ ಮೆಟ್ಲು ಹತ್ಕೊಂಡು ಹೋಗೋಣ ಗೈಸ್. ಇವಾಗ ವಿಷ್ಣು ವಿಲಾಸಂ ಹಾಲಲ್ಲಿದ್ದೀವಿ. ಇಲ್ಲಿ ಟೋಕನ್ ಕೊಡ್ತಾರೆ. ಟೋಕನ್ ಆಯ್ತಾ ಇಲ್ಲ ನೋಡೋಣ ಗೈಸ್ ಫಸ್ಟು. ಗೈಸ್, ಆ ಕಾಂಪ್ಲೆಕ್ಸಲ್ಲಿ ಇವಾಗ ಟೋಕನ್ ಕೊಡ್ತಾ ಇಲ್ಲವಂತೆ. ನೆಕ್ಸ್ಟು ಕಾಂಪ್ಲೆಕ್ಸಲ್ಲಿ ಹೋಗಿ ನೋಡೋಣ. ಅಲ್ಲೇನಾದರೂ ಸಿಕ್ಕಿಲ್ಲ ಅಂದರೆ ಬಸ್ಸಲ್ಲಿ ಹೋಗ್ಬಿಡೋಣ ಅಂತ ಗೈಸ್. ಇದೇ ಗೈಸ್ ತಿರುಪತಿ ಬಸ್ ಸ್ಟಾಪ್ ಇದು. ಈ ಟೋಕನ್ನು ಅದೆಲ್ಲ ಸುಮ್ಮನೆ ಯಾಕೆ, ಆರಾಮಾಗಿ ಫ್ರೀ ದರ್ಶನಕ್ಕೆ ಹೋಗೋಣ ಅಂಥೇಳಿ ಬಸ್ಸಿಗೆ ಹತ್ಕೊಂಡು ಆರಾಮಾಗಿ ಮೇಲೆ ಹೋಗೋಣ ಅಂತ ಗೈಸ್. ನೆಕ್ಸ್ಟ್ ಟೈಮು ಪಕ್ಕ ಬಂದಾಗ ನೆಕ್ಸ್ಟ್ ಟೈಮು ಅಲಿಪಿರಿ ಮೆಟ್ಲು ಹತ್ಕೊಂಡು ಅದೆಲ್ಲ ಲಾಗ್ ತೋರಿಸ್ತೀನಿ ಗೈಸ್. APSTC ಬಸ್ಸಲ್ಲಿ ಹೋಗ್ಬೇಕೀಗ ತಿರುಮಲಗೆ. ಟಿಕೆಟ್ ಇಲ್ಲೇ ತೊಗೊಂಬಿಡೋಣ. ಪರ್ ಹೆಡ್ಡು 90 ರುಪೀಸು, ಚೈಲ್ಡ್ 50 ರುಪೀಸು. ಇಲ್ಲೇ ಕೌಂಟ್ರಲ್ಲಿ ತೊಗೊಂಡು ಬಸ್ಸಲ್ಲಿ ಮೇಲೆ ಹೋಗೋಣ ಅಂತ ಟಿಕೆಟ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಬಸ್ ಎಲ್ಲಿದೆ ನಮ್ಮದು? ಯಾವುದು ಬಸ್ಗಳೇ ಕಾಣಿಸ್ತಾ ಇಲ್ಲ. ಈ ಆಂಧ್ರ ಬಸ್ಸಲ್ಲಿ ಹೋಗೋದು ಒಂದೇ, ನಡ್ಕೊಂಡು ಹೋಗೋದು ಒಂದೇ ಅನಿಸ್ಬಿಟ್ಟಿದೆ ಗೈಸ್. ಇವಾಗ ತಾನೇ ಸೀಟಲ್ಲಿ ಕೂತ್ಕೊಂಡಿದ್ದೀನಿ ಬಸ್ಸಲ್ಲಿ. 20 ಇಲ್ಲ 30 ಮಿನಿಟ್ಸ್ ಅನ್ಕೊತೀನಿ. ಕರ್ಕೊಂಡು ಹೋಗ್ಬಿಡ್ತಾರೆ ಮೇಲೆ. ತಾನೇ ಬಸ್ ಸ್ಟಾಪ್ ಮೂವ್ ಆಗಿದೆ ಬಸ್ಸು. ಹೋಗ್ತಾ ಇದ್ದೀವಿ ತಿರುಮಲಗೆ. ಕಪಿಲ ತೀರ್ಥಂ ಹೋಗ್ಬೇಕಾದ್ರೆ ಈ ರೈಟಲ್ಲಿ, ಈಗ ಲೆಫ್ಟ್ಗೆ ಹೋದರೆ ತಿರುಮಲ. ನಾವೀಗ ಅಲಿಪಿರಿ ಹತ್ರ ಬಂದಿದ್ದೀವಿ. ಇದೇ ಅಲಿಪಿರಿ. ಇಲ್ಲಿಂದನೇ ನೀವು ಮೆಟ್ಲು ಹತ್ಕೊಂಡು ಏನಾದರೂ ಹೋಗ್ಬೇಕಂದ್ರೆ ನಾವು ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ನಾವೀಗ ಸ್ಟ್ರೈಟು ಆರ್ಚ್ ಒಳಗಡೆ ಹೋಗಿ ಚೆಕ್ ಪಾಯಿಂಟ್ ಹತ್ರ ಚೆಕ್ಕಿಂಗ್ ಮಾಡಿಕೊಂಡು ಹೋಗೋದೇ. ನೋಡ್ತಾ ಇದ್ದೀರಲ್ಲ, ಇಲ್ಲೇ ಸ್ಟಾರ್ಟ್ ಆಗೋದು ಟ್ರೈನು. ಇದೇ ಚೆಕ್ ಪಾಯಿಂಟು.
ಈ ಥರ ಇರುತ್ತೆ ಇಲ್ಲಿ ಸೆಕ್ಯೂರಿಟಿ. ನಮ್ಮ ಬ್ಯಾಗ್ ಒಳಗಡೆಯಿಂದ ಬರುತ್ತೆ ಈಗ. ಬಂತು 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 ಬಂತು. ಸೊ ಕಂಪ್ಲೀಟಾಗಿ ಚೆಕ್ಕಿಂಗ್ ಎಲ್ಲ ಆಯಿತು. ಸೊ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಸೊ ಬೆಟ್ಟ ಹತ್ತಾ ಇದ್ದೀವಿ ಈಗ. ಸೊ ತಿರುಮಲ ರೀಚ್ ಆಗಿದ್ವಿ ಈಗ. ಸೊ ಫ್ರಂಟ್ ಎಂಟ್ರೆನ್ಸ್ ಇದು. ಇದೇ ತಿರುಪತಿ ತಿರುಮಲ. ಗೈಸ್, ಸೊ ಇವಾಗ ತಾನೇ ತಿರುಪತಿಯಿಂದ ತಿರುಮಲಕ್ಕೆ ಬಂದಿದ್ದೀವಿ ಈಗ. ಸೊ ಈ APSRTCಲ್ಲಿ ಬಂದ್ವಿ. ಸೊ ಬಸ್ ಸ್ಟ್ಯಾಂಡ್ ಇನ್ನೂ 1 ಕಿಲೋಮೀಟ್ರ್ ಇದೆ. ಸೊ ಇವ್ನು ಇಲ್ಲೇ ನಿಲ್ಲಿಸ್ಬಿಟ್ಟು ಹೋಗ್ರಿ ಅಂತಾನೆ. ಈ APSRTC ಕಥೆನೇ ಇಷ್ಟು ಗೈಸ್. APSRTC ಮಾತ್ರ ತಗೋಬೇಡಿ. ಸೊ ತಿರುಮಲೆಗೆ ಬೇರೆ ಆಪ್ಷನ್ ಇಲ್ಲ. ಸೊ ಅದೇ ಬಸ್ಸಲ್ಲಿ ಬರಬೇಕು. ಸೊ ಹಾಗಾಗಿ ಬಂದುಬಿಟ್ಟೆ ಮೇಲೆ. ಸೊ ಒಂದು ಪ್ರಸಾದ ಕೊಟ್ರಿಲ್ಲಿ. ಸೊ ಸಾಂಬಾರು ರೈಸು ತಿನ್ನೋಣ ಗೈಸ್. ಸೊ ಟೈಮ್ ಈಗ 8:15. ಸೊ ನೋಡ್ತಾ ಇರ್ಬೋದು. ಸೊ ಈಗ ಹೋದರೆ ರೂಮಲ್ಲ ಇಷ್ಟೊತ್ತಿನಲ್ಲಿ ಸಿಗೋಲ್ಲ. ಸೊ ಅದಕ್ಕೆ ಲಾಕರಲ್ಲಿ ಹಾಕಿ ಸೊ ದರ್ಶನಕ್ಕೆ ಹೋಗೋಣ ಅಂತ ಲಾಕರ್ ಹುಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಸೊ ಲಾಕರು ಟೋಕನ್ ಸಿಕ್ತು 1793. ಸೊ 1793 ಎಲ್ಲಿದೆ ಇಲ್ಲಿ? ಸೊ ಲಾಕ್ ಮಾಡಿಕೊಂಡು ಲಾಕ್ ಮಾಡಿದ್ದಾಯಿತು. ಸೊ ಹೋಗೋಣ ಇಲ್ಲಿಂದ. ಸೊ ಈಗ ಏನು ಗೊತ್ತಾ ಪ್ಲಾನು? ಸೊ ಈಗ ಡೈರೆಕ್ಟ್ ಊಟಕ್ಕೆ ಹೋಗಿ ಸೊ ಊಟ ಮಾಡಿಕೊಂಡು ಇಲ್ಲಿ ಬಂದು ಮಲ್ಕೊಂಡಿದ್ದು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಗಾಯ್ಸ್. ಸೊ ಈಗ ಹೋಗಿ ಊಟ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಇದೇ ಮೈನ್ ಎಂಟ್ರೆನ್ಸ್, ಮೈನ್ ಸರ್ಕಲ್ ಇದು. ಸೊ ಈ ಕಡೆ ದರ್ಶನಕ್ಕೆ ಹೋಗುತ್ತೆ ಈ ರೋಡು. ಸೊ ನಾವು ಸ್ಟ್ರೈಟ್ ಹೋದರೆ ಅಷ್ಟೇ ಊಟದ. ಸೊ ಹೀಗೆ ಲೆಫ್ಟಲ್ಲಿ ಹೋದರೆ ದೇವಸ್ಥಾನಕ್ಕೆ ಹೋಗುತ್ತೆ. ಸೊ ನಾವು ಸ್ಟ್ರೈಟು ಹೋದರೆ ಸೊ ಊಟದಾಲು. ಸೊ ಏನೋ ಗೊತ್ತಿಲ್ಲ. ಸೊ ಇಲ್ಲಿ ಹೋಟ್ಲಲ್ಲಿ ಊಟ ಮಾಡಿದ್ರೆ ಗ್ಯಾಸ್ಟ್ರಿಕ್ ಅಂದರೆ ಗ್ಯಾಸ್ಟ್ರಿಕ್ ಮನೆ ಗಂಟ ಹೋಗೋಷ್ಟೊಳಗಡೆ. ಸೊ ಅದಕ್ಕೆ ಅಲ್ಲಿ ಸ್ವಲ್ಪ ಆದರೂ ತಿಂದು ಸೊ ಬಂದಿಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಹೋಗೋಣ ಅಂತ. ಸೊ ಒಂದು 3 ಗಂಟೆ 2 ಗಂಟೆ ಹಂಗೆ ಬಿಟ್ಟರೆ ಸೊ ಆರಾಮಾಗಿ ದರ್ಶನಕ್ಕೆ ಹೋಗಿ ಆರಾಮಾಗಿ ಬಂದು ಸೊ ಮುಂದಿನ ನೋಡೋಣ ಅಂತೇಳಿ ಹೋಗ್ತಾಯಿದ್ದೀನಿ ಗೈಸ್. ಸೊ ಅನ್ನಪ್ರಸಾದ ಕೇಂದ್ರಕ್ಕೆ ಬಂದಿದ್ದೀವಿ ಈಗ. ಸೊ ವೆಂಗನಾಂಬ ಅನ್ನಪ್ರಸಾದ ಸೊ ಇದು. ಸೊ ಇದ್ರ ಹೆಸರು ಸೊ ನೋಡ್ತಾ ಇರ್ಬೋದು. ಸೊ ಇಲ್ಲಿ ಹೋಗ್ತಾ ಇದ್ದೀವಿ. ಸೊ ಒಳಗಡೆ ಬಂದ್ವಿ. ಸೊ ಬ್ರೇಕ್ ಟೈಮಿಂಗ್ ಹಾಕಿದ್ದಾರೆ ಅಲ್ಲಿ. ಸೊ ಬಂದ ತಕ್ಷಣ ಒಂದು ಒಳ್ಳೆ ವ್ಯೂ ಪಾಯಿಂಟು. ಸೊ ವ್ಯೂ ಅಂದರೆ ಆ ಥರ ವ್ಯೂ ಅಲ್ಲ. ಸೊ ಫೋಟೋ ಫ್ರೇಮ್ ನೋಡಿ. ಸೊ ಊಟದ ಅಲ್ಲಿ ಒಳಗಡೆ ಹೋಗ್ತಾ ಇದ್ವಿ. ಸೊ ಈಗ ತಾನೇ ಬಂದು ಊಟಕ್ಕೆ ಕೂತ್ಕೊಂಡಿದ್ದೀನಿ. ಸೊ ಪಲ್ಯ, ಹೂಕೋಸು ಪಲ್ಯ. ಸೊ ಒಂದು ಸ್ವೀಟ್ ಹಾಕಿದ್ದಾರೆ ಪೊಂಗಲ್ ಥರ. ಸೊ ನೋಡ್ತಾ ಇರ್ಬೋದು. ಸರಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಶೂ ಹಾಕ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಇದೇ ದೇವಸ್ಥಾನ ನೋಡಿ.
ಸೊ ಊಟದ್ದಾಲು ಟೈಮಿಂಗ್ ನೋಡ್ಕೊಳ್ಳಿ. ಸೊ ಬ್ರೇಕ್ಫಾಸ್ಟ್ 8:30 AM ಟು 10:30 AM, ಲಂಚು 10:30 ಟು 4 PM. ಸೊ ಡಿನ್ನರು 5 to 10:30. ಸೊ ಯಾರಾದರೂ ತಿರುಪತಿಗೆ ಬಂದರೆ ಸ್ವಲ್ಪ ಪ್ರಸಾದ ಮಾತ್ರ ಮಿಸ್ ಮಾಡ್ಕೊಂಬಿಡಿ. ಸೊ ನೋಡ್ತಾ ಇರ್ಬೋದು, ಸೊ ಇದೆ ತಿರುಮಲ ಶ್ರೀನಿವಾಸ ಆಲಯಮು. ಸೊ ತೆಲುಗಲ್ಲಿ ಹೇಳ್ತಾರೆ. ಸೊ ನಾವು ಕನ್ನಡದಲ್ಲಿ ಶ್ರೀ ವೆಂಕಟೇಶ್ವರನ ದೇವಸ್ಥಾನ ಇದೆ. ಸೊ ನೋಡಿ ಗೈಸ್, ಫುಲ್ಲು ಕ್ರೌಡ್ ಇದೆ. ಸೊ ತೆಂಗಿನಕಾಯಿ ಏನಾದರೂ ಹೊಡೆಯಂಗಿದ್ರೆ ಹೊಡಿಬೋದು. ಸೊ ಇಲ್ಲಿಂದ ಕ್ಲಿಯರಾಗಿ ಕಾಣಿಸುತ್ತೆ ಎಷ್ಟು ಜನ ಇದ್ದಾರೆ ನೋಡಿ ಗೈಸ್. ಸೊ ಅಲ್ಲಿಗೆ ಹತ್ರ ನಿಯರ್ ಬೈ ಹೋಗೋದಾಯಿತು. ನಾನು ಶೂ ಹಾಕ್ಕೊಂಡಿದ್ದೀನಿ. ಸೊ ಶೂ ಅಲೋಡಿಲ್ಲ ಅಲ್ಲಿ. ಸೊ ಇಲ್ಲಿ ಬಂದು ಕಾಯಿ ಹೊಡಿಯೋಂಗಿದೆ, ಕಾಯಿ ಹೊಡಿಬೋದು. ನಮ್ಮ ಲಾಕರ್ ರೂಮ್ಗೆ ಬಂದರೆ ಸೊ ಇದರಲ್ಲೇ ತಲೆ ಕೂರು ಕೊಡೋದು ಎಲ್ಲ ಇದರಲ್ಲೇ ಇದೆ. ಸೊ ಒಬ್ಬರು ಇಬ್ಬರು ಬಂದರೆ ನೆಮ್ಮದಿಯಾಗಿ ಇಲ್ಲಿ ಬಂದರೆ ಲಾಕರ್ಸ್ ಸಿಗುತ್ತೆ, ಫ್ರೆಶ್ ಅಪ್ ಆಗೋಕ್ಕೆ ಜಾಗನೂ ಇದೆ. ಸೊ ಕೂರು ಮುಡಿ ಕೊಡೋಂಗಿದ್ರೆ ಮುಡಿನೂ ಕೊಡ್ಬೋದು. ಸೊ ನೋಡ್ತಾ ಇರಿ, ಇದೆ. ಸೊ ಇದರಲ್ಲೇ ನನ್ನ ಲಾಕರು ಇದರಲ್ಲೇ ಇರೋದು. ಸೊ ಬಂದ್ವಿ. ಸೊ ಫ್ರೆಶ್ ಅಪ್ ಆಗಿದ್ದಾಯಿತು. ಸೊ ಮಲ್ಕೊಳಕ್ಕೆ ಹೋಗಿಲ್ಲ. ಸೊ ಮಲ್ಕೊಂಡ್ರೆ ನಿದ್ದೆ ಬಂದಿಲ್ಲ. ಸೊ ನನ್ನ ಟೋಕನ್ ಬೇರೆ ಇಲ್ವಲ್ಲ. ಸೊ ಅದಕ್ಕೆ ಸ್ವಲ್ಪ ಬೇಗ ಹೋಗಿ ಲೈನಲ್ಲಿ ನಿಂತ್ಕೊಂಬೋಣ ಅಂತ. ಸೊ ಈಗ 9:30 ಟೈಮು. ಸೊ 9:30ಗೆ ಕ್ಯೂ ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಳ್ಳೋಣ. ಸೊ ದರ್ಶನ ಎಷ್ಟೊತ್ತಾಗುತ್ತೆ ಹೇಳೋಕ್ಕಾಗಲ್ವಲ್ಲ. ಸೊ ಅದಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ನೋಡೋಣ ಗೈಸ್ ಎಷ್ಟೊತ್ತಾಗುತ್ತೆ ದರ್ಶನ. ಸೊ ದರ್ಶನಕ್ಕೆ ಹೋಗ್ತಾಯಿದ್ದೀನಿ. ಸೊ 9:30 ಆಗಿದೆ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸೊ ಅಲ್ಲೊಂದು ಜಾಗದಲ್ಲಿ ಮೊಬೈಲ್ ತೊಗೊತಾರೆ. ಸೊ ಇಲ್ಲಿ ನಿಂತ್ಕೊಂಡಿದ್ದೀವಿ. ಸೊ ಫ್ರೀ ಬಸ್ ಬರುತ್ತೆ. ಸೊ ದರ್ಶನ ಕ್ಯೂ ಹತ್ರ ಕರ್ಕೊಂಡೋಗ್ಬಿಡುತ್ತೆ. ಸೊ ಅದಕ್ಕೆ ಅಲ್ಲಿ ವೇಟ್ ಮಾಡ್ತಾ ಇದ್ದೀವಿ ಗೈಸ್. ಸೊ ಫ್ರೀ ಬಸ್ಸಲ್ಲಿ ಹತ್ತಿದ್ದೀವಿ. ಸೊ ಫ್ರೀ ದರ್ಶನ ಲೈನ್ ಹತ್ರ ಬಿಡ್ತಾರೆ ಇವರು. ಸೊ ಇದು ಫ್ರೀ ಬಸ್ಸು. ತಿರುಮಲದಲ್ಲಿ ಎಲ್ಲಿ ಬೇಕೋ ಓಡಾಡ್ಬೋದು ಇದರಲ್ಲಿ. ಸೊ ಡ್ರೈವರು. ಸೊ ಗೈಸ್ ಈಗ 4 hours ಆಗುತ್ತಂತೆ. ಸೊ ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ಸೊ ವಿತೌಟ್ ಟೋಕನ್ನು. ಸೊ ತುಂಬ ದಿನ ಆಯಿತು ವಿತೌಟ್ ಟೋಕನಲ್ಲಿ ದರ್ಶನ ಮಾಡಿ. ಸೊ ನೋಡೋಣ ಫ್ರೀ ದರ್ಶನ ಹೆಂಗಿರುತ್ತೆ ಅಂತ. ಗೈಸ್ ಕಂಪ್ಲೀಟಾಗಿ ದರ್ಶನ ಟೋಕನ್ ಬಂತು, ನೋಡ್ತಾ ಇರ್ಬೋದು. ಫೋಟೋ ಸಮೇತ ಬಂದ್ಬಿಟ್ಟಿದೆ. ಸೊ ದರ್ಶನ ಇನ್ನೇನು 1.5-2 ಅವರಲ್ಲಿ ಆಗ್ಬೋದು ಗೈಸ್. ಇನ್ನೇನು ಟೋಕನ್ ಸಿಕ್ತು. ಸೊ ಲೈನಲ್ಲಿ ಬಂದೇ ಇಲ್ಲ ಗೈಸ್, ಡೈರೆಕ್ಟಾಗಿ ಟೋಕನ್ ಹತ್ರ ಕರ್ಕೊಂಡ್ಬಿಟ್ರು. ಸೊ ಈಗ ಇಲ್ಲೇ ಲಾಸ್ಟು. ಸೊ ಮೊಬೈಲು ಎಲ್ಲ ಇಲ್ಲೇ ಕೊಡಬೇಕು. ಸೊ ವಿಡಿಯೋ ದರ್ಶನ ಆದಮೇಲೆ ಸ್ಟಾರ್ಟ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ದ ಬ್ರೇಕ್ ಗೈಸ್. ಕಂಪ್ಲೀಟೆಡಾಗಿ ಸೊ ದರ್ಶನ ಆಯಿತು. ಸೊ ನೋಡ್ತಾ ಇರ್ಬೋದು. ಸೊ ಈ ಥರ ದರ್ಶನ ನನಗೆ ಯಾವತ್ತೂ ಆಗಿಲ್ಲ. ಸೊ ಜಸ್ಟ್ 30 ಮಿನಿಟ್ಸಲ್ಲಿ ದರ್ಶನ ಹೋಯ್ತು ಗೈಸ್. ಸೊ 10:30ಗೆ ಹೋಗಿದ್ದು. ಸೊ 11:40ಗೆ ಬಂದುಬಿಟ್ರಿ. ಸೊ ಅದು ಟೈಮ್ ಡಿಲೇ ಆಗಿದ್ದು ಏನಂದರೆ ಸೊ ಲಡ್ಡು ಹತ್ರ 1 hour ಆಯ್ತು ಗೈಸ್. ಅಲ್ಲಿ ಈ ಲೈನ್ಗಿಂತ ಆ ಲೈನ್ ಜಾಸ್ತಿ ಇತ್ತು. ಸೊ ಲಡ್ಡು ಹತ್ರ ಇದಾಯಿತು. ಬಟ್ 1.5 hour. ಸೊ ಈಗ ಮೊಬೈಲ್ ಇಲ್ಲೇ ಇದೆ ಲಾಕರು. ಸೊ ನೀವು ಎಲ್ಲೇ ಏನೇ ವಸ್ತು ಕೊಟ್ಟರೆ ಸೊ ಇಲ್ಲೇ ಬರುತ್ತೆ. ಅಲ್ಲಿ ಇಲ್ಲಿ ಅಂತ ಏನಿಲ್ಲ. ಸೊ ಇದೊಂದೇ ಸ್ಪಾಟು. ಈ ಸ್ಪಾಟ್ ಬಂದುಬಿಟ್ರೆ ನಿಮ್ದು ಏನಾಯ್ತೋ ನೀವು ಸ್ಲಿಪ್ ಎತ್ಕೊಂಡು ಬಂದುಬಿಟ್ರೆ ಸೊ ಇಲ್ಲಿ ನಿಮ್ದೆಲ್ಲ ಸಿಗುತ್ತೆ. ನೀವು ತೊಗೊಂಡು ಹೋಗ್ತಾ ಇರ್ಬೋದು.